ಸ್ಕೈ ಡೈನಿಂಗ್ ಇತ್ತೀಚೆಗೆ ಶುರುವಾಗಿರ್ತಕ್ಕಂಥ ಹೊಸ ಟ್ರೆಂಡು. ಅಂದರೆ ಜನರಿಗೆ ಹೋಟ್ಲಲ್ಲಿ ಕೂತ್ಕೊಂಡು ಊಟ ಮಾಡಿ, ಎ ಸಿಯಲ್ಲಿ ಕೂತ್ಕೊಂಡು ಊಟ ಮಾಡಿ ಸಾಕಾಗಿ ಈಗ ಆಕಾಶದಲ್ಲಿ ಊಟ ಮಾಡಬೇಕು ಅನ್ನುವಂಥ ಹೊಸ ಟ್ರೆಂಡ್ ಆರಂಭ ಆಗಿದೆ. ಇನ್ನು ಈ ಟ್ರೆಂಡ್ ಜೀವಕ್ಕೆ ಕುತ್ತು ತರಬಹುದು. ಯಾಕಂದರೆ ಮುನ್ನಾರಲ್ಲಿ ನಡೆದಿರ್ತಕ್ಕಂಥ ಒಂದು ಘಟನೆ ಇದು. ಮುನ್ನಾರಲ್ಲಿ ಸ್ಕೈ ಡೈನಿಂಗಲ್ಲಿ ಊಟ ಮಾಡ್ತಿರ್ತಕ್ಕಂಥ ಗ್ರಾಹಕರಿಗೆ ಕ್ರೇನ್ ಸಿಲುಕಿಕೊಂಡು ಸಾಕಷ್ಟು ಗಂಟೆ ಮೇಲೆ ಆಕಾಶದಲ್ಲೇ ಅವರು ಇರ್ತಕ್ಕಂಥದ್ದು. ಆ ಸಂದರ್ಭದಲ್ಲಿ ಫೈಟರ್ ಸಹಾಯದಿಂದ ಅವರಿಗೆ ಕೆಳಗಡೆ ತರಲಾಗಿದೆ. ಇನ್ನು ಆ ಸಂದರ್ಭದಲ್ಲಿ ಅವರು ಸುಮಾರು ಗಂಟೆಗಳ ಕಾಲ ಆಕಾಶದಲ್ಲೇ ತೇಲ್ತಾ ಇದ್ರು. ಅಂದರೆ ಆ ಸ್ಕೈ ಡೈನಿಂಗ್ ಚೇರ್ಗಳ ಮೇಲೆ ಕೂತಿದ್ರು. ಆ ಸಂದರ್ಭದಲ್ಲಿ ಇವರಿಗೆ ಎಷ್ಟು ಭಯ ಆಗಿರ್ಬೋದು ನೋಡಿ. ಸ್ಕೈ ಡೈನಿಂಗು ಸೇಫ್ ಅಲ್ಲ ಅಂತ ನಾನು ಹೇಳ್ತಾ ಇದ್ದೀನಿ. ಯಾಕೆ ಗೊತ್ತಾ? ಸ್ಕೈ ಡೈನಿಂಗ್ ನಿಮಗೇನು ಕ್ರೇನ್ ಮೇಲ್ಗಡೆ ತೊಗೊಂಡೋಗುತ್ತೆ, ಆ ಕ್ರೇನಿಗೆ ಯಾವುದೇ ಥರ ಸಪೋರ್ಟ್ ಇರೋದಿಲ್ಲ. ಹಾಗೆ ಏನಾದರೂ ಆ ಕ್ರೇನ್ ಮೇಲ್ಭಾಗ ಏನಾದರೂ ಕಟ್ಟಾಗಿ ಕೆಳಗಡೆ ಬಿದ್ದರೆ ಯಾವುದೇ ಕಾರಣಕ್ಕೆ ಉಳಿಯೋ ಚಾನ್ಸಸ್ ಝೀರೋ ಇರುತ್ತೆ. ಹಾಗಾಗಿ ಸ್ಕೈ ಡೈನಿಂಗಿಗೆ ಬೇಕಾದಷ್ಟು ಇನ್ನೂ ಸಲಕರಣೆಗಳು, ಉಪಕರಣಗಳು ಅವ್ರು ಜೋಡಿಸಬೇಕಾಗಿದೆ. ಅಥವಾ 2 ಕ್ರೇನ್ಗಳ ಸಹಾಯದಿಂದ ಅದನ್ನು ಮೇಲಕ್ಕೆ ತೆಗೆದುಕೊಂಡು ಹೋದರೆ ಒಂದು ಕ್ರೇನ್ ಏನಾದರೂ ಆದರೂ ಕೂಡ 2ನೇ ಕ್ರೇನಿಂದ ಕೆಳಗಡೆ ಇಳಿಬೋದು.